ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕೆ.ವಿ. ತಿರುಮಲೇಶ್ ಬರೆದಂತಹ ಪೆಂಟಯ್ಯನ ಅಂಗಿ ದ್ವಿತೀಯ BA ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಕಾವ್ಯ ಭಾಗದಲ್ಲಿ ಕೆ.ವಿ. ತಿರುಮಲೇಶ್ ಬರೆದಂತಹ ಪೆಂಟಯ್ಯನ ಅಂಗಿ ಇದರ ಪ್ರಶ್ನೋತ್ತರಗಳನ್ನು ನೋಡುವ. ಈ ಕವನದ ಆಶಯ, ಈ ಪೆಂಟಯ್ಯನ ಅಂಗಿ ಅನ್ನುವಂತಹ ಕವನ ಕೆ.ವಿ. ತಿರುಮಲೇಶ್ ಅವರು ಬರೆದಿರುವಂಥದ್ದು. ಅವರ ಮುಖಾಮುಖಿ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿರುವಂಥದ್ದು. ಈ ಕವನದಲ್ಲಿ ಇದ್ದಿಲಂಗಡಿಯಲ್ಲಿ ಇರುವಂತಹ ಪೆಂಟಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನೊಂದು ಸಾಮಾನ್ಯ ಆಸೆ, ತನ್ನಲ್ಲಿರುವಂತಹ ಕಪ್ಪು ಅಂಗಿ, ಇದ್ದಿಲಿನ ಹಾಗೆ ಇರುವಂತಹ, ಇದ್ದಿಲಿನಿಂದ ಮಣ್ಣಾಗಿರುವಂತಹ ಕಪ್ಪುಗಟ್ಟಿರುವಂತಹ ಅಂಗಿಯ ಬದಲಿಗೆ ಒಂದು ಬಿಳಿಯ ಅಂಗಿಯನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಆಸೆ, ಅದರ ಜೊತೆಗೆ ಒಂದು ಸಿನಿಮಾವನ್ನು ನೋಡಬೇಕು ಅನ್ನುವಂತಹ ಆಸೆ. ಎಲ್ಲ ಆಸೆಗಳು ಸಾಮಾನ್ಯ ವ್ಯಕ್ತಿಯಲ್ಲಿಯೂ ಕೂಡ ಒಂದು ಸಣ್ಣ ಸಣ್ಣ ಆಸೆಗಳಿರ್ತವೆ. ಆದರೆ ಸಾಮಾನ್ಯ ವ್ಯಕ್ತಿಯ ಆಸೆ ಹೇಗೆ ಒಂದು ದುರಂತದಲ್ಲಿ ಕೊನೆಗೊಳ್ತದೆ ಅನ್ನುವಂಥದ್ದು. ಇಲ್ಲಿ ಪೆಂಟಯ್ಯನೂ ಕೂಡ ಯಾವುದೋ ಒಂದು ಆಸೆಯನ್ನು ಇಟ್ಕೊಂಡಿರ್ತಾನೆ. ಆ ಆಸೆಯನ್ನು ಆಸೆ ಈಡೇರುವಂತಹ ಒಂದು ಕೊನೆಯ ಹಂತಕ್ಕೆ ಹೋಗ್ತಾನೆ. ಅಂದರೆ ಆ ಬಟ್ಟೆಯನ್ನು ಧರಿಸಿರ್ತಾರೆ, ಇನ್ನು ಸಿನಿಮಾವನ್ನು ನೋಡಬೇಕು ಅಂತ ಯೋಚನೆ ಮಾಡಿಕೊಂಡಿರ್ತಾನೆ. ಆದರೆ ಆ ಇದ್ದಿಲು ಅಂಗಡಿಯ ಎದುರಿಗೆ ಹೋಗುವಾಗ ಅಲ್ಲಿರುವಂತಹ ಪೊಲೀಸನ ಮನೆಗೆ ಇದ್ದಿಲಂಗಡಿ ಬೇಕಾಗಿರ್ತದೆ. ಇವನು ಅದನ್ನು ಬಿಟ್ಟು ಅವನು ಹೊಸ ಬಟ್ಟೆಯನ್ನು ಧರಿಸಿಕೊಂಡು ಸಿನಿಮಾ ನೋಡಲಿಕ್ಕೆ ಹೋಗುವಾಗ ಅಲ್ಲಿ ಅವನ ಆಸೆ ಏನಿತ್ತೋ ಅದಕ್ಕೆ ತಡೆ ಬೀಳುವಂಥದ್ದು. ಅಂದರೆ ಇಂತಹ ಒಂದು ನಿರಾಶೆ, ಕೊನೆಯಲ್ಲಿ ಇರುವಂಥದ್ದು ನಿರಾಶೆಯ ಪ್ರಪಾತಕ್ಕೆ ಅವನು ಹೇಗೆ ಬೀಳ್ತಾನೆ, ಏಕಾಏಕಿ ಹೇಗೆ ಅವನು ತಳ್ಳಲ್ಪಡ್ತಾನೆ ಅನ್ನುವಂಥದ್ದು ಈ ಕವನದಲ್ಲಿ ಕವನದ ಒಂದು ಮುಖ್ಯ ಆಶಯ. ಇಲ್ಲಿ ನಾವು ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. 8 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಇದ್ದಿಲಂಗಡಿಯ ಪೆಂಟಯ್ಯನ ಬಹುದಿನದ ಬಯಕೆಯು ಶಾಶ್ವತವಾಗಿ ಭಗ್ನಗೊಳ್ಳುವ ದುರಂತ ಸ್ಥಿತಿಯನ್ನು ಕುರಿತು ವಿಶ್ಲೇಷಿಸಿರಿ. ಅಥವಾ ಪೆಂಟಯ್ಯನ ಬದುಕಿನಲ್ಲಿ ಕಣ್ಣು ಮುಚ್ಚಾಲೆಯಾಟ ನಡೆದ ಸನ್ನಿವೇಶವು ಕವನದಲ್ಲಿ ಹೇಗೆ ಅನಾವರಣಗೊಂಡಿದೆ. ಈ 2 ಪ್ರಶ್ನೆಗಳನ್ನು ಕೊಟ್ಟರೂ ಕೂಡ ಉತ್ತರ ಒಂದೇ ಆಗಿರ್ತದೆ. ಈ ಕವನದ ಕಥೆಯನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ನೀವು ಬಹಳ ಚೆನ್ನಾಗಿ ಪರೀಕ್ಷೆಯಲ್ಲಿ ಉತ್ತರಿಸ್ತೀರಿ. ಉತ್ತರ ನೋಡ್ಕೊಳ್ತಾ ಹೋಗೋಣ. ಪೆಂಟಯ್ಯನ ಅಂಗಿ ಕೆ.ವಿ. ತಿರುಮಲೇಶ್ ಅವರ ಮುಖಾಮುಖಿ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿರುವಂಥದ್ದು. ಸಾಮಾನ್ಯ ಕೂಲಿಕಾರನೊಬ್ಬನ ಕನಸುಗಳು ಹೇಗೆ ಕರಗಿ ಹೋಗುತ್ತವೆ ಎಂಬುದನ್ನು ಆತ್ಮೀಯವಾಗಿ ಹೃದಯಕ್ಕೆ ತಟ್ಟುವ ರೀತಿಯಲ್ಲಿ ಈ ಕವನ ಪ್ರತಿಪಾದಿಸ್ತಾ ಹೋಗ್ತದೆ. ಪೆಂಟಯ್ಯ ಇಲ್ಲಿ ದುಡಿಯುವ ವರ್ಗದವರ ಕನಸುಗಳು ಕಮರಿ ಹೋಗುವುದರ ಪ್ರತಿಮೆಯಾಗಿ ನಿಲ್ಲುತ್ತಾನೆ. ಪೆಂಟಯ್ಯನ ಅಂಗಿ ಕವನದ ನಾಯಕ ಪೆಂಟಯ್ಯ. ಈತ ಇದ್ದಿಲು ಅಂಗಡಿಯ ಒಬ್ಬ ಸಾಮಾನ್ಯ ಕೆಲಸಗಾರ. ಈ ಪೆಂಟಯ್ಯನಿಗೆ ಇದ್ದುದು ಒಂದೇ ಒಂದು ಅಂಗಿ. ಅದೊಂದನ್ನು ಬಿಟ್ಟು ಇನ್ನೊಂದು ಅಂಗಿಯನ್ನು ಕಾಣುವ ಸಂತಸ ಪೆಂಟಯ್ಯನ ಬದುಕಿನದಲ್ಲ. ಗಿರಾಕಿಗಳ ಮನೆಗೆ ಇದ್ದಿಲು ಸಪ್ಲೈ ಮಾಡುವಾಗಲೂ ಕೂಡ, ರಾತ್ರಿ ನಿದ್ದೆ ಮಾಡುವಾಗಲೂ, ಪೇಟೆ ಕಡೆಗೆ ಹೋಗುವಾಗಲೂ ಪೆಂಟಯ್ಯ ತೊಡುತ್ತಿದ್ದದು ಇದು ಒಂದೇ ಅಂಗಿಯನ್ನು. ಇದ್ದಿಲನ್ನು ಹೊತ್ತು ಸಾಗಿಸಿ ಕಪ್ಪು ಮಸಿಯಂತಾಗಿ ಹೋಗಿದ್ದ ಆ ಅಂಗಿಯ ಬಣ್ಣ ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂತಿತ್ತು. ಇದರಿಂದ ಬೇಸರಗೊಂಡ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ ಅನೇಕ ದಿನಗಳ ತನ್ನ ಆಸೆಯಂತೆ ಒಂದು ಹೊಸ ಬಿಳಿ ಅಂಗಿಯನ್ನು ಖರೀದಿಸುತ್ತಾನೆ. ಪೆಂಟಯ್ಯನಿಗೆ ಈ ಹೊಸ ಅಂಗಿಯ ಆಸೆಯಂತೆ ಇನ್ನೂ ಒಂದು ಆಸೆ ಇತ್ತು. ಅಡವಿ ರಾಮುಡು ಅನ್ನುವಂತಹ ಚಲನಚಿತ್ರಕ್ಕೆ ಹೋಗಬೇಕು ಎನ್ನುವುದು. ಆದ್ದರಿಂದ ಪೊಲೀಸ್ ಪಟೇಲನ ಮನೆಗೆ ಅರ್ಜೆಂಟಾಗಿ ಸಾಗಿಸಬೇಕಾಗಿದ್ದ ಇದ್ದಿಲಿನ ಸಂಗತಿಯನ್ನು ಮರೆತು ಎಂದೋ ಹೋಗಬೇಕೆಂದುಕೊಂಡಿದ್ದ ಅಡವಿ ರಾಮುಡು ಚಿತ್ರಕ್ಕೆ ಈ ಸಂಜೆಯೇ ಹೋಗಿಬಿಡುವುದು ಎಂದು ನಿರ್ಧರಿಸುತ್ತಾನೆ. ಮುಟ್ಟಿದರೆ ಎಲ್ಲಿ ಮುರಿಯುತ್ತದೋ,
ತೊಟ್ಟರೆ ಎಲ್ಲಿ ಸ್ತ್ರೀಯ ಗೆರೆಗಳು ಮಾಯವಾಗುತ್ತವೋ ಎಂದುಕೊಂಡೇ ಪೆಂಟಯ್ಯ ಗರಿಗರಿ ಬಿಳಿ ಅಂಗಿಯನ್ನು ಹಾಕಿಕೊಂಡು ಹೊರಡುತ್ತಾನೆ. ಇದ್ದಿಲಂಗಡಿಗೂ ತನಗೂ ಏನೇನೂ ಸಂಬಂಧವಿಲ್ಲ ಎನ್ನುವಂತೆ ಪೆಂಟಯ್ಯ ಇದ್ದಿಲಂಗಡಿಯ ಪಕ್ಕದಲ್ಲೇ ನಡೆದು ಹೋಗುತ್ತಾನೆ. ಇನ್ನೇನು ಗೆದ್ದೇ ಬಿಟ್ಟೆ ಎನ್ನುವಷ್ಟರಲ್ಲಿ ಪೊಲೀಸ್ ಪಟೇಲ ಎದುರಾಗುತ್ತಾನೆ. ಅಂದಿನಿಂದ ಏಕೆ, ಆ ಕ್ಷಣದಿಂದಲೇ ಪೆಂಟಯ್ಯನ ಬಿಳಿ ಅಂಗಿ ಎಂದೂ ಬಿಳಿ ಅಂಗಿಯಾಗಿ ಉಳಿಯುವುದೇ ಇಲ್ಲ. ಹೀಗೆ ಶ್ರಮಿಕ ಜನಾಂಗದ ಆಸೆ ಕನಸುಗಳು ಕಮರಿ ಹೋಗುವ ಬಗೆಯನ್ನು ಈ ಕವನ ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ. ಇನ್ನು ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಪ್ರಶ್ನೆ 1, ಪೆಂಟಯ್ಯನ ಅಂಗಿ ಕವನದ ಆಶಯವನ್ನು ವಿವರಿಸಿರಿ. ಉತ್ತರ: ಪೆಂಟಯ್ಯನ ಅಂಗಿ ಕವನದ ನಾಯಕ ಪೆಂಟಯ್ಯ. ಈತ ಇದ್ದಿಲು ಅಂಗಡಿಯಲ್ಲಿ ದಿನವಿಡೀ ದುಡಿಯುವ ಆಳು. ಇದ್ದಿಲು ಮೂಟೆ ಹೊತ್ತು ಗಿರಾಕಿಗಳ ಮನೆಗೆ ತಲುಪಿಸುವುದು ಈತನ ದಿನನಿತ್ಯದ ಕಾಯಕ. ಅವನಲ್ಲಿ ಇದ್ದದ್ದು ಒಂದೇ ಒಂದು ಅಂಗಿ. ಇದ್ದಿಲಿನ ಸಂಪರ್ಕದಿಂದಾಗಿ ಅದು ತನ್ನ ಮೂಲ ಬಣ್ಣವನ್ನು ಕಳೆದುಕೊಂಡು ಕರಿಯ ಕೊಚ್ಚೆ ನೀರಿನಲ್ಲಿ ಅದ್ದಿ ತೆಗೆದಂತೆ ಕಾಣುತ್ತಿತ್ತು. ಇಂತಹ ಕಪ್ಪು ಕೊಳಕು ಅಂಗಿಯನ್ನು ಸದಾ ಧರಿಸಬೇಕಾದುದಕ್ಕೆ ಪೆಂಟಯ್ಯನಿಗೆ ವಿಪರೀತ ಬೇಜಾರು. ಹೇಗೋ ಅಷ್ಟಿಷ್ಟು ಉಳಿತಾಯ ಮಾಡಿ ತನ್ನ ಬಹುದಿನದ ಬಯಕೆಯಾಗಿದ್ದ ಒಂದು ಬಿಳಿ ಅಂಗಿಯನ್ನು ಖರೀದಿಸಿದಾಗ ಅವನಲ್ಲಿ ತುಸು ಜೀವನೋತ್ಸಾಹ ಪುಟಿಯುತ್ತದೆ. ಹೊಸ ಅಂಗಿ ಧರಿಸಿ ಸಿನಿಮಾ ನೋಡುವ ಆಸೆಯಾಗಲು ಒಂದು ಸಂಜೆ ಗರಿಗರಿಯಾಗಿ ಇಸ್ತ್ರಿ ಮಾಡಿದ್ದ ಹೊಸ ಅಂಗಿ ಹಾಕಿಕೊಂಡು ಉತ್ಸಾಹದಿಂದ ಹೊರಡುತ್ತಾನೆ. ಆ ಉತ್ಸಾಹದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬನ ಮನೆಗೆ ಇದ್ದಿಲು ಮೂಟೆ ತಲುಪಿಸುವ ಕೆಲಸವಿದ್ದದ್ದು ಅವನಿಗೆ ಮರೆತೇ ಹೋಗಿತ್ತು. ಪೆಂಟಯ್ಯ ಸಿನಿಮಾಕ್ಕೆ ಹೊರಟಾಗಲೇ ಆ ಪೊಲೀಸ್ ಅಧಿಕಾರಿ ಧುತ್ತೆಂದು ಎದುರಾಗಬೇಕೆ? ಪೆಂಟಯ್ಯನ ಸಿನಿಮಾ ನೋಡುವ ಬಯಕೆ ಕಮರಿ ಹೋಯಿತು. ಕೊನೆಗೂ ಆತ ತನ್ನ ನಿತ್ಯ ಕಾಯಕಕ್ಕೆ ಹಿಂತಿರುಗಲೇಬೇಕಾಯಿತು. ಅಂದಿನಿಂದ ಪೆಂಟಯ್ಯನ ಬಿಳಿಯಂಗಿ ಆಗಿರಲಿಲ್ಲ ಎಂದು ಕವಿತೆ ಮುಕ್ತಾಯವಾಗುತ್ತದೆ. ಪೆಂಟಯ್ಯನ ಬದುಕಿನಲ್ಲಿ ಹೀಗೆ ಕಣ್ಣು ಮುಚ್ಚಾಲೆಯ ಆಟ ನಡೆದು ಹೋಗುತ್ತದೆ. ಸರಿ ವಿದ್ಯಾರ್ಥಿಗಳೇ, ಇನ್ನೊಂದು ಭಾವಾರ್ಥವನ್ನು ನೋಡುವ. ಇಲ್ಲಿ ಭಾವಾರ್ಥ ಹೀಗೆ ಕೊಟ್ಟಿರ್ತಾರೆ. ಭಾವಾರ್ಥ ಹೇಗೆ ಬರಿಬೇಕು ಅಂತ ಗೊತ್ತಿದೆ ನಿಮಗೆ. ಸಂದರ್ಭವನ್ನು ಹೇಗೆ, ಯಾವ ಕೃತಿಕಾರ ಯಾವ ಕೃತಿಯಿಂದ ಆಯ್ದುಕೊಂಡಿರುವಂಥದ್ದು, ಇದನ್ನು ನೀವು ಮೊದಲಿಗೆ ಬರೆದುಕೊಳ್ಳಿ. ನಂತರ ಅದರ ಸ್ವಾರಸ್ಯವನ್ನು ಬರೆಯುವಂಥದ್ದು. ಸ್ವಾರಸ್ಯ ನೋಡಿ, ಈ ಪದ್ಯವನ್ನು ಕೊಡ್ತಾರೆ. ಗರಿ ಗರಿ ಬಿಳಿ ಅಂಗಿ ಮುಟ್ಟಿದರೆ ಎಲ್ಲಿ ಮುರಿಯುತ್ತದೋ, ತೊಟ್ಟರೆ ಎಲ್ಲಿ ಇಸ್ತ್ರಿಯ ಗೆರೆಗಳು ಮಾಯುತ್ತವೋ ಎಂದುಕೊಂಡೇ ಹಾಕಿ ಹೊರಟಿದ್ದ. ಭಾವಾರ್ಥ: ಪೆಂಟಯ್ಯನ ಬಹುದಿನದ ಆಸೆ ಈಡೇರಿದ್ದರ ಉತ್ಸಾಹವನ್ನು ಹೇಳುವುದು ಈ ಪದ್ಯದ ಭಾವಾರ್ಥ. ಪೆಂಟಯ್ಯ ಬಹುದಿನಗಳ ತನ್ನ ಆಸೆಯಂತೆ ಹೊಸ ಬಿಳಿಯಂಗಿಯನ್ನು ಖರೀದಿಸುತ್ತಾನೆ. ಅದನ್ನು ತೊಡಲು ಆತನಿಗೆ ಉತ್ಸಾಹ. ಆದರೆ ತೊಟ್ಟರೆ ಎಲ್ಲಿ ಏನಾಗುತ್ತದೋ, ಆ ಇಸ್ತ್ರಿಯ ಮಡಿಕೆಗಳು ಗೆರೆಗಳು ಎಲ್ಲಿ ಮುರಿದು ಹೋಗುತ್ತವೋ, ಎಲ್ಲಿ ಮಾಯವಾಗುತ್ತದೋ ಎಂಬ ಭೀತಿ ಇದೆಯಾದರೂ ಇಲ್ಲಿ ಪೆಂಟಯ್ಯನ ಉತ್ಸಾಹವೇ ಮುಖ್ಯ. ಇನ್ನು 2ನೇ ಪದ್ಯ. ಅಂದಿನಿಂದ ಯಾತಕ್ಕೆ, ಆ ಕ್ಷಣದಿಂದ ಪೆಂಟಯ್ಯನ ಬಿಳಿ ಅಂಗಿ ಎಂದೂ ಬಿಳಿಯಂಗಿಯಾಗಿರಲಿಲ್ಲ. ಭಾವಾರ್ಥ: ಪೆಂಟಯ್ಯನ ಉತ್ಸಾಹ, ಆಸೆ, ಕನಸುಗಳು ಕಮರಿ ಹೋದುದನ್ನು ಹೇಳುವುದೇ ಈ ಪದ್ಯದ ಭಾವಾರ್ಥ. ಪೆಂಟಯ್ಯನೇನೋ ತನ್ನ ಆಸೆಯಂತೆ ಹೊಸ ಅಂಗಿಯನ್ನು ಕಾಣುತ್ತಾನೆ. ಚಿತ್ರ ನೋಡಲು ಹೊರಡುತ್ತಾನೆ. ಆದರೆ ಪೊಲೀಸ್ ಪಟೇಲ ಎದುರಾಗಿ ಆತನ ಈ ಎಲ್ಲ ಉತ್ಸಾಹ, ಆಸೆ, ಕನಸುಗಳಿಗೆ ನೀರೆರಚಿ ಬಿಡುವ ಪ್ರಸಂಗ ಇಲ್ಲಿದೆ. ಹಾಗೆ ವಿದ್ಯಾರ್ಥಿಗಳೇ, ನಿಮಗೆ ಎಷ್ಟು ಗೊತ್ತಿದೆ, ಇದರ ಕಥೆಯನ್ನು ಹೇಗೆ ಗೊತ್ತಿದೆ, ನಿಮ್ಮದೇ ರೀತಿಯಲ್ಲಿ ನಿಮ್ಮದೇ ಶೈಲಿಯಲ್ಲಿ ಕೂಡ ಈ ಭಾವಾರ್ಥವನ್ನು ಬರೆಯಬಹುದು. ನಾನು ಹೇಳಿದ ರೀತಿಯಲ್ಲಿ ಬರೆಯಬೇಕಂತಿಲ್ಲ. ಇನ್ನು ಟಿಪ್ಪಣಿ ನೋಡಿ. ಪೆಂಟಯ್ಯನ ಅಂಗಿ. ಪೆಂಟಯ್ಯನ ಅಂಗಿ ಕವನದ ನಾಯಕ ಪೆಂಟಯ್ಯ. ಈತ ಇದ್ದಿಲು ಅಂಗಡಿಯಲ್ಲಿ ದಿನವಿಡೀ ದುಡಿಯುವ ಆಳು. ಇದ್ದಿಲು ಮೂಟೆ ಹೊತ್ತು ಗಿರಾಕಿಗಳ ಮನೆಗೆ ತಲುಪಿಸುವುದು ಆತನ ದಿನನಿತ್ಯದ ಕೆಲಸ. ಅವನಲ್ಲಿ ಇದ್ದದ್ದು ಒಂದೇ ಒಂದು ಅಂಗಿ. ಇದ್ದಿಲಿನ ಸಂಪರ್ಕದಿಂದಾಗಿ ಅದು ತನ್ನ ಮೂಲ ಬಣ್ಣವನ್ನು ಕಳೆದುಕೊಂಡು
ಕೆರೆಯ ಕೊಚ್ಚೆ ನೀರಿನಲ್ಲಿ ಅದ್ದಿ ತೆಗೆದಂತೆ ಕಾಣುತ್ತಿತ್ತು. ಇಂತಹ ಕಪ್ಪು ಕೊಳಕಾದ ಅಂಗಿಯನ್ನು ಸದಾ ಧರಿಸಬೇಕಾಗಿರುವುದಕ್ಕೆ ಆತನಿಗೆ ಬೇಸರ. ಹೇಗೋ ಅಷ್ಟಿಷ್ಟು ಉಳಿತಾಯ ಮಾಡಿ ತನ್ನ ಬಹುದಿನದ ಬಯಕೆಯಾಗಿದ್ದ ಒಂದು ಬಿಳಿ ಅಂಗಿಯನ್ನು ಖರೀದಿಸಿದಾಗ ಅವನಲ್ಲಿ ಸ್ವಲ್ಪ ಜೀವನೋತ್ಸಾಹ ಪುಟಿಯುತ್ತದೆ. ಹೊಸ ಅಂಗಿ ಧರಿಸಿ ಸಿನಿಮಾ ನೋಡುವ ಆಸೆಯಾಗಲು ಒಂದು ಸಂಜೆ ಗರಿಗರಿಯಾಗಿ ಇಸ್ತ್ರಿ ಮಾಡಿದ್ದ ಆ ಹೊಸ ಅಂಗಿಯನ್ನು ಹಾಕಿಕೊಂಡು ಉತ್ಸಾಹದಿಂದ ಹೊರಡುತ್ತಾನೆ. ಆ ಉತ್ಸಾಹದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬನ ಮನೆಗೆ ಇದ್ದಿಲು ಮೂಟೆ ತಲುಪಿಸುವ ಕೆಲಸವಿದ್ದದ್ದು ಅವನಿಗೆ ಮರೆತೇ ಹೋಗಿತ್ತು. ಪೆಂಟಯ್ಯ ಸಿನಿಮಾಕ್ಕೆ ಹೊರಟಾಗಲೇ ಆ ಪೊಲೀಸ್ ಅಧಿಕಾರಿ ಧೂತ್ತೆಂದು ಎದುರಾಗಿ ಬಿಡುತ್ತಾನೆ. ಪೆಂಟಯ್ಯನ ಸಿನಿಮಾ ನೋಡುವ ಬಯಕೆ ಅಲ್ಲಿಗೆ ಕಮರಿ ಹೋಗುತ್ತದೆ. ಕೊನೆಗೂ ಆತ ತನ್ನ ನಿತ್ಯ ಕಾಯಕಕ್ಕೆ ಹಿಂತಿರುಗುತ್ತಾನೆ. ಅಂದಿನಿಂದ ಪೆಂಟಯ್ಯನ ಬಿಳಿಯಂಗಿ ಆಗಿರಲಿಲ್ಲ ಎಂದು ಕವಿತೆ ಮುಕ್ತಾಯವಾಗುತ್ತದೆ. ಇನ್ನು ಒಂದೆರಡು ವಾಕ್ಯದ ಪ್ರಶ್ನೋತ್ತರಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ, ಪ್ರಸ್ತುತ ಕವನದ ಕರ್ತೃ ಯಾರು? ಉತ್ತರ ಕೆ.ವಿ. ತಿರುಮಲೇಶ್. ಎರಡನೇ ಪ್ರಶ್ನೆ, ಪ್ರಸ್ತುತ ಕವನದ ತಿರುಳು ಏನು? ಉತ್ತರ ದುಡಿಯುವ ಜನರ ಆಸೆಗಳು ಹೇಗೆ ಕಮರುತ್ತವೆ ಎಂಬುದನ್ನು ಪೆಂಟಯ್ಯನ ಪಾತ್ರದ ಮೂಲಕ ಪ್ರತಿಪಾದಿಸುವುದೇ ಪ್ರಸ್ತುತ ಕವನದ ತಿರುಳು. ಮೂರನೇ ಪ್ರಶ್ನೆ, ಪೆಂಟಯ್ಯನ ಕೆಲಸ ಏನು? ಉತ್ತರ ಇದ್ದಿಲಂಗಡಿಯ ಕೆಲಸ, ಅಂದರೆ ಗಿರಾಕಿಗಳ ಮನೆಗೆ ಇದ್ದಲ್ಲಿ ಸಪ್ಲೈ ಮಾಡುವುದು. ನಾಲ್ಕನೇ ಪ್ರಶ್ನೆ, ಪೆಂಟಯ್ಯನಿಗೆ ಒಂದೇ ಒಂದು ಇದ್ದುದು ಏನು? ಉತ್ತರ ಅಂಗಿ. ಐದನೇ ಪ್ರಶ್ನೆ, ಪೆಂಟಯ್ಯನ ಬೇಸರ ಯಾವುದು? ಉತ್ತರ ಇದ್ದ ಒಂದು ಅಂಗಿ ಕೊಚ್ಚೆಯಲ್ಲಿ ಅದ್ದಿ ತೆಗೆದ ಬಣ್ಣವಾದದ್ದು ಪೆಂಟಯ್ಯನ ಬೇಸರ. ಆರನೇ ಪ್ರಶ್ನೆ, ಪೆಂಟಯ್ಯನ ಅನೇಕ ದಿನಗಳ ಆಸೆ ಏನು? ಉತ್ತರ ಹೊಸ ಅಂಗಿ ಖರೀದಿಸಬೇಕು ಎಂಬುದು ಪೆಂಟಯ್ಯನ ಅನೇಕ ದಿನಗಳ ಆಸೆಯಾಗಿತ್ತು. ಸರಿ ದ್ವಿತೀಯ BA ವಿದ್ಯಾರ್ಥಿಗಳೇ, ಇಲ್ಲಿಗೆ ಪೆಂಟಯ್ಯನ ಅಂಗಿ ಇದರ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ಹಾಗೆ ವಿದ್ಯಾರ್ಥಿಗಳೇ, ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ಪಾಠ ಪದ್ಯಗಳನ್ನು ಈಗಾಗಲೇ ಹಾಕಿದ್ದೇನೆ, ಅಲ್ಲಿಗೂ ಭೇಟಿ ನೀಡಿ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಯಾಕಂದರೆ ನಾನು ಈ ಪಾಠದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಹೋಗ್ತೇನೆ, ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗ್ತದೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಪರಿಚಯದ ಫಸ್ಟ್ ಇಯರ್ BComನ ವಿದ್ಯಾರ್ಥಿಗಳು ಇದ್ದರೆ, ಕನ್ನಡ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಇದ್ದರೆ ಅವರಿಗೂ ಕೂಡ ನನ್ನ ಚಾನೆಲ್ಗೆ ಭೇಟಿ ನೀಡಲು ಹೇಳಿ. ಅಲ್ಲಿ ಅನೇಕ ನೋಟ್ಸ್ಗಳನ್ನು ಹಾಕಿರ್ತೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.